ಶಾಂತ ಶಾಂತ ಏನ್ರಿ? ಹೋಗು. ಹುಡುಗ ಏನ್ ತಿಂದೈತೋ ಬಿಟ್ಟೈತೋ ಹೋಗ್ ಬೇಗ ಬೇಗ ಒಂಚೂರು ತಿಂಡಿ ಗಿಂಡಿಗೆ ರೆಡಿ ಮಾಡೋಗು. ಸರಿ ರೀ, ಆಯ್ತು. ದಿಲೀಪ ಬರಪ್ಪ ಕುತ್ಕೋ ಬಾ. ಅಲ್ಲ ನಾನ್ ಬಂದಾಗ ಕೂಗಾಡ್ದೆ ಅಂತ ಬೇಜಾರ್ ಮಾಡ್ಕೊಂಡೇನಪ್ಪ. ಛೇ ಇಲ್ಲ ಮಾವ, ಆ ತರ ಏನಿಲ್ಲ ಬಿಡಿ. ನೋಡಪ್ಪ, ನಮ್ಗೆ ನಿಮ್ ತಂದೆ ಮೇಲೆ ಯಾವ ದ್ವೇಷನೂ ಇರ್ಲಿಲ್ಲ. ಆದ್ರೆ ನಿಮ್ಮ ಅಮ್ಮ ಚಿಕ್ಕಮ್ಮ ಆಗಿ ಬಂದಿದ್ದಾಳಲ್ಲ, ಅವಳು ಅವಳು ಮನೆ ಹಾಡಿ. ನಾನು ನಿಮ್ಮ ಅಪ್ಪಂಗೆ ಹೇಳ್ದೆ ಬೇಡ ಅವಳು ಮದ್ವೆ ಮಾಡ್ಕೋಬೇಡಿ ಅಂತ. ಅದ್ ಏನ್ ಮಾಯಾಜಾಲ ಮಾಡಿದ್ಲೋ, ಅದೇನ್ ಮೋಡಿ ಮಾಡಿದ್ಲೋ ಗೊತ್ತಿಲ್ಲ. ನಿಮ್ಮ ಅಪ್ಪ ನನ್ ಮಾತು ಕೇಳಲೇ ಇಲ್ಲ. ಇವಳು ನಿಮ್ಮ ಅತ್ತೆನೂ ಹೇಳ್ದು. ಆಮೇಲೆ ಕೊನೆಗೆ ನಾನೇ ಹೇಳ್ದೆ ಬುಡ ತೆಗಿ ಅವ್ನು ಮಾಡ್ಕೊತೀನಿ ಅಂತ ಕುಣಿತಾವನೆ ಅಂತ ಅಂದ್ಮೇಲೆ ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ, ಬೇಡ ಬಿಟ್ಬಿಡು ಅಂತ ಅಂದೆ. ಸರಿ ನಿಮ್ಮ ಅಮ್ಮ ಬಂದ್ಲು ಮನೆಗೆ, ನಿಮ್ ಚಿಕ್ಕಮ್ಮ ಅನ್ಸ್ಕೊಂಡಳು. ಆ ಚೆಲುವಂಬ ಬಂದಿದ್ದು ನಿಮ್ಮ ಅಪ್ಪ ಫುಲ್ ಚೇಂಜ್ ಆಗೋದ್ರು. ಸ್ವಂತ ತಂಗಿಗೇನೆ ಬಾಯಿಗೆ ಬಂದಂಗ್ ಬೈಯಕ್ ಸ್ಟಾರ್ಟ್ ಮಾಡಿದ್ರು. ಮನೆ ಬಿಟ್ಟು ಹೋಗು ಹಂಗೆ ಹಿಂಗೆ ಅಂತ ದೊಡ್ಡ ಮಾರಾಮಾರಿನೇ ಆಗಿ ಕೊನೆಗೆ ನೋಡಪ್ಪ ನಾವ್ ನಿಮ್ ಮನೆ ಕಡೆ ತಲೆನೂ ಹಾಕೋದಿಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು. ಅದಾದ್ಮೇಲೆ ಯಾವತ್ತೂ ಮಾತಾಡ್ಸಕ್ ಹೋಗಿಲ್ಲಪ್ಪ ನಾನು. ಹೌದಾ? ಇದೆಲ್ಲ ನನಗೆ ಗೊತ್ತಿಲ್ಲ ಮಾವ. ನಾನ್ ಚಿಕ್ಕವನಿದ್ದಾಗ ಏನೇನಾಯ್ತು ಅನ್ನೋದು ನಿಮ್ಗೆ ಚೆನ್ನಾಗ್ ಗೊತ್ತು. ಅಷ್ಟೆಲ್ಲ ಆದ್ಮೇಲೆ ನನ್ನನ್ನು ಹಾಸ್ಟೆಲ್ಗೆ ಹಾಕ್ಬಿಟ್ರು. ನಾನ್ ಪೂರ್ತಿ ಓದಿದ್ದು ಬೆಳೆದಿದ್ದು ಎಲ್ಲ ಹಾಸ್ಟೆಲಲ್ಲೇ. ಇಲ್ಲೇನು ಅಪ್ಪನ ಜೊತೆ ಏನ್ ಜಾಸ್ತಿ ಇದ್ದಿದ್ದಿಲ್ಲ. ಈಗ್ಲೂ ನಾನು ಬೆಂಗಳೂರಲ್ಲಿದ್ದೆ. ಅಪ್ಪ ತೀರೋದಾಗ್ಲೇ ವಿಚಾರ ಗೊತ್ತಾಗಿದ್ದು. ನನಗ್ ನಿಮ್ ವಿಚಾರ ಗೊತ್ತಿಲ್ಲ ಅನ್ನೋ ವಿಷಯನೇ ಗೊತ್ತಿಲ್ಲ ಮಾವ. ನನಗ್ ನಿಮ್ ವಿಷಯ ಗೊತ್ತಿಲ್ಲ ಅನ್ನೋದು ಗೊತ್ತಿದ್ರೆ ನಾನೇ ಹೇಳ್ಬಿಡ್ತಿದ್ದೆ ಮಾವ. ಆದ್ರೆ ನನ್ಗೆ ಅದ್ರ ಬಗ್ಗೆ ವಿಷಯನೇ ಗೊತ್ತಿರ್ಲಿಲ್ಲ. ನೀವು ಜಾಸ್ತಿ ಏನೋ ಬರೋದು ಹೋಗೋದು ಮಾಡ್ತಿರ್ಲಿಲ್ವಲ್ಲ, ಹಂಗಾಗಿ ನಾನು ಮರ್ತಂಗ್ ಆಗ್ಬಿಟ್ಟೆ. ಅಯ್ಯೋ ಬಿಡಪ್ಪ ಹೋಗ್ಲಿ, ಇದಕ್ಕೆಲ್ಲ ಏನಕ್ ಬೇಜಾರ್ ಮಾಡ್ಕೊತೀಯ, ಆಗೋದೆಲ್ಲ ಆಗೋಯ್ತು. ನಡಿ ಕುತ್ಕೋ, ನಡಿ ನಿಮ್ಮ ಅತ್ತೆ ಏನಾದ್ರು ತಿನ್ನಕ್ ಮಾಡ್ಕೊಬತ್ತಾಳೆ, ನೀ ಕುತ್ಕೋ. ಮಾವ ಬನ್ನಿ ನೀವು ಕುತ್ಕೊಳ್ಳಿ. ಇಲ್ಲಪ್ಪ, ನನಗೆ ಹೊಲ್ದತ್ರಕ್ ಹೋಗ್ಬೇಕು, ಒಂಚೂರು ಗದ್ದೆಗೆ ನೀರ್ ಬಿಟ್ಟು ಬಂದಿದ್ದೆ, ಅದಕ್ಕೆ ನೋಡ್ಕೊ ಬರ್ಬೇಕಿತ್ತು. ಹಂಗೇನಾದ್ರು ಬೋರ್ ಕರೆಂಟ್ ಹೋಗಿತ್ತು ಅಂತಂದ್ರೆ ಬೋರ್ ಎಲ್ಲ ಆಫ್ ಮಾಡ್ಬಿಟ್ಟು ಬರ್ಬೇಕು ಕಣಪ್ಪ. ನೀನ್ ಕುತ್ಕೋ, ನಿಮ್ಮತ್ತೆ ಏನಾದ್ರು ಮಾಡ್ತಾಳೆ, ನಾನು ಅಷ್ಟ್ರಲ್ಲಿ ಬೇಗ ಹೋಗಿ ಹಿಂಗ್ ಬಂದ್ಬಿಡ್ತೀನಿ. ಹೌದಾ ಮಾವ? ನಾನು ಬರ್ತೀನಿ ನಡ್ರಿ ಜೊತೆನಲ್ಲಿ. ಏನಪ್ಪ ನೀನು ಬರ್ತೀಯಾ? ಹ್ಞೂ ಮಾವ, ನಾನು ಬರ್ತೀನಿ, ನಿಮ್ ಜೊತೆ ಓಡಾಡ್ಕೊಂಡ್ ಬಂದಂಗಾಗುತ್ತೆ. ಸರಿ ಕಣಪ್ಪ, ಆಯ್ತು ಬಾ. ಲೇ ಶಾಂತ ಶಾಂತ. ಏನ್ರಿ? ಶಾಂತ, ಇನ್ನೂ ಮುಖ ಸೋಡಾ ಹಾಕೊಂಡ್ ನಿಂತಿದೆಯಲೆ. ನಿನ್ ಮುಖ ಇರೋದೇ ಚಂದ, ಅದ್ರ ಮಧ್ಯದಲ್ಲಿ ನಿನ್ ಮುಖ ಸೋಡಾ ಹಾಕೊಂಡ್ ನಿಂತ್ಕೊಂಡ್ರೆ ಅದೇ ನೋಡಕ್ ಚಂದ ಕಾಣಿಸ್ತದೆ ಅಂತ ಅನ್ಕೊಂಡಿದ್ಯಾ? ಯಪ್ಪ ದೇವ್ರೆ, ಹೆದರಿಕೆ ಆಯ್ತದೆ. ಮೊದ್ಲು ಹೋಗಿ ಮಖ ತೊಳ್ಕೊಬಿಟ್ಟು ತಿಂಡಿ ಗಿಂಡಿ ಮಾಡು. ನಾನು ದಿಲೀಪನ್ ಕರ್ಕೊಂಡು ಗದೆ ತಕ ಹೋಗ್ಬಿಟ್ಟು ಬರ್ತೀನಿ. ಗದೆ ತಕ ಯಾಕ್ರಿ? ಬೋರ್ವೆಲ್ ಆನ್ ಮಾಡ್ಬಿಟ್ಟು ಬಂದಿದ್ದೆ, ಅದೆಲ್ಲ ಆಫ್ ಮಾಡ್ಕೊ ಬರ್ತೀನಿ. ನೀನ್ ಅಷ್ಟ್ರಲ್ಲಿ ತಿಂಡಿ ರೆಡಿ ಮಾಡು, ಬರ್ತೀನಿ ನಾವು ಇಬ್ರು. ಸರಿ ರೀ, ಆಯ್ತು. ದಿಲೀಪ ಬಾ ಹೋಗೋಣ. ಅಯ್ಯೋ ದೇವ್ರೆ, ಭಗವಂತ ನನಗೆ ಮಕ್ಕಳೇ ಕೊಡ್ಲಿಲ್ಲ. ಇಲ್ಲಿ ನೋಡಿದ್ರೆ ಈ ಮಗಿಗೆ ಅಪ್ಪ ಅಮ್ಮ ಎರಡೂ ಇಲ್ದಂಗ್ ಮಾಡ್ಬಿಟ್ಟಾನೆ. ಎಂತ ಕಟ್ಕ ದೇವ್ರು. ಇರ್ಲಿ, ಬೇಗ ಒಂಚೂರು ತಿಂಡಿ ಮಾಡ್ಕೊಡ್ತೀನಿ. ಶಾಂತಕ್ಕ, ನಾನು ನಿನ್ನ ಮಾತನಾಡ್ಸಲ್ ಬನ್ನಕ್ಕ, ಮನೆಯಿಂದ ಓಡಿ ಓಡಿ ಬನ್ನಕ್ಕ. ಹೇ ಶಾಂತಕ್ಕ, ಹೇ ಶಾಂತಕ್ಕ, ಸ್ವಲ್ಪ ಬಂದು ನೋಡಕ್ಕ. ಗಿರ್ಜಿ ಬಾ, ಗಿರ್ಜಿ ಕುತ್ಕೋ ಬಾ. ಅಯ್ಯೋ ಶಾಂತಕ್ಕ, ಏನ ನಿಮ್ಮ ಅಣ್ಣನ ಮಗ ಬಂದಂತಲ್ಲ? ಇದೇನ್ಲೇ ಗಿರ್ಜಿ ಇದು? ನಮ್ಮ ಅಣ್ಣನ ಮಗ ಈಗಿನ್ನ ಬಂದ್ 10 ನಿಮಿಷ ಆಗಿಲ್ಲ, ಆಗ್ಲೇ ನಿಮ್ಗೆ ವಿಷಯ ಗೊತ್ತಾಗೋಯ್ತಾ? ಅದೇನ್ರು ಊರಲ್ಲಿ ಯಾರು ಬರ್ತಾರೆ, ಯಾರು ಹೋಯ್ತಾರೆ, ಯಾರಿದ್ದಾರೆ, ಯಾರಿಲ್ಲ ಎಲ್ಲ ತಿಳ್ಕೊಳ್ಳೋದೇ ಕೆಲಸ ಅನ್ನೋ ನೀನು 3 ಹೊತ್ತುವೆ. ಏನ್ ಶಾಂತಕ್ಕ ನೀನು ಹಿಂಗ ಅನ್ಬಿಟ್ರೆ ಹೆಂಗ್ ಹೇಳು? ಅದ್ ಹಂಗಲ್ಲ, ಅಲ್ಲಿ ಯಾರೋ ಹೊರಗಡೆ ನಿನ್ ಕೇಳ್ಕೊಂಬಂದಂತೆ ಹುಡುಗ, ನಮ್ಮ ಅತ್ತೆ ಮನೆ ಅನ್ಕೊಂಡು. ಹಂಗಾಗಿ ನೋಡು ಅವ್ರ ಅಣ್ಣನ್ ಮಗ ಇಷ್ಟು ವರ್ಷದ ಮೇಲೆ ಈಗ ಬಂದವನೆ ಅಂತ ಅಂತಿದ್ರು. ಅದಕ್ಕೆ ನೋಡೋಣ ಅಂತ ಬಂದಪ್ಪ. ನೀನ್ ನೋಡಿದ್ರೆ ಏನು ನನ್ನ ಬರೀ ಊರ್ ಸುತ್ತೋಳು, ಊರಲ್ಲಿ ಏನಾಯ್ತದೆ ಅದನ್ನ ಕೇಳ್ಕೊಂಡು ಅವ್ರ ಮನೆ ಚಾಡಿ ಆಡೋಳು ಅನ್ನೋ ತರ ಮಾತಾಡ್ತೀಯ. ಹೌದ್ ಬಿಡವ, ನಾನೇ ನಿನ್ನ ತಪ್ಪಾಗಿ ತಿಳ್ಕೊಬಿಟ್ಟಿದ್ದೀನಿ. ಶಾಂತಕ್ಕ, ಅಯ್ಯೋ ಪರಿ, ಅಲ್ಲ ನೀನು ಬಂದ್ಬಿಟ್ಟಿದ್ಯಾ? ಅಯ್ಯೋ ಬಂದ್ರೆ ಕುತ್ಕೊಂಡ್ ಬನ್ನಿ, ಟೀ ಮಾಡ್ಕೊಬತ್ತೀನಿ ಬನ್ನಿ. ಅಯ್ಯೋ ಟೀಗಿ ಅಲ್ಲಿರ್ಲಿ ಶಾಂತಕ್ಕ, ನಿನ್ ಅಳಿಯ ಎಷ್ಟ್ ಚೆನ್ನಾಗವನೇ. ಏನು ನೀನು ಶಾಂತಕ್ಕ ನಳಿ ಮೈ ನೋಡ್ದ? ಇವಾಗ ಗೌಡ್ರ ಜೊತೆ ಹೊಲ್ದತ್ರ ಕೊಯ್ತಾ ಇದ್ದ, ಹಾಗ್ ನೋಡಿ ಮಾತಾಡ್ಸ್ಕೊಂಬಂದೆ. ಛೇ ಎಂಥ ದುರ್ವಿಧಿ ಇದು. ನಾನೇ ಮೊದಲನೇ ಸರಿ ಮಾತಾಡ್ಸಿ ನೋಡ್ಬೇಕು ಅಂತ ಬಂದಿದ್ರೆ ನೀನ್ ಆಗ್ಲೇ ಮಾತಾಡ್ಸ್ಕೊಂಡೆ ಬಂದ್ಬಿಟ್ಟ. ಛೇ, ಎಂಥ ಕೆಲ್ಸ ಆಗೋಯ್ತು. ಏನ್ ಮೊದ್ಲು ಮಾತಾಡಿಸ್ದಾಗ ಏನು ಪ್ರೈಸ್ ಕೊಡ್ತಾರೆ, ಕಿರೀಟ ಇಡ್ತಾರೆ ನೋಡಂಗ್ ಆಡ್ತಾ ಇದೀಯಾ? ಲೇ ಗಿರ್ಜಿ ಬಾ, ಕುತ್ಕೋ ಬಾ, ಕಾಫಿ ಮಾಡ್ಕೊ ಬರ್ತೀನಂತೆ, ಕುಡಿವೆ. ನೋ ವೇ, ಚಾನ್ಸೇ ಇಲ್ಲ. ನೋಡಿ, ನಾನಿವತ್ತು ಕಾಫಿ ಕುಡಿಯಲ್ಲ. ಐ ಆಮ್ ಇನ್ ಡಯಟ್.
ಎಂತದ ಡುಯೇಟ ಹಂಗಂದ್ರೇನೆ ಯು ಇಲ್ಲಿಟ್ರೇಟೆಡ್ ಪೀಪಲ್ಸ್. ಡುಯೆಟ್ ಅಲ್ಲ ಅದು, ಡಯೆಟ್. ಡಯೆಟ್ ಅಂದ್ರೆ ಏನು ತಿನ್ನಲ್ಲ, ಉಪವಾಸ ಮಾಡ್ತಾ ಇದ್ದೀನಿ ನಾನು. ನನ್ನ ಫಿಗರ್ನ ಇನ್ನೂ ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು ಅಂತ ಡಯೆಟ್ ಮಾಡ್ತಿದ್ದೀನಿ. ಅಯ್ಯ ನಿನ್ ಬಾಯಲ್ಲಿ ಹಿಟ್ಟು ಹಾಕೊಂಡಾಗ ಇನ್ಯಾರು ನೋಡ್ಬೇಕು ಅಂತ ಡಿಯೇಟ್ ಮಾಡ್ತಾ ಇದೀಯ ನೀನು? ಯು ಡೋಂಟ್ ನೋ ಮೈ ಸಿಸ್ಟರ್ಸ್ ಊರು ಬ್ಯಾಂಗ್ಳೂರ್, ಅಲ್ಲಿ ಎಲ್ಲ ಮುತ್ಕೀರ್ ಡಯೆಟ್ ಮಾಡಿಂಗ್ ಸೋ ಸ್ಲಿಮ್. ಐ ವಾಚಿಂಗ್ ಗೈಸ್. ಐ ಶಾಕ್. ಅಬ್ಬಾ ಹಿಂಗೆ ಗೊತ್ತಾ ಶಾಂತಕ, ಚಡ್ಡಿ ಹಾಕೊಂಡು ಓಡಾಡ್ತಾರೆ, ತುಂಬ ಚಡ್ಡಿ ಬಟ್ಟೆ ಹಿಂಗ್ ಹಾಕೊಂಡು ಓಡಾಡ್ತಾ ಇರ್ತೀನಿ ನೋಡಿ. ನಂಗೂ ಅನ್ಸಿಂಗ್ ಐ ಆಮ್ ಆಲ್ಸೋ ಸ್ಲಿಮ್ಮಿಂಗ್ ಅಂಡ್ ಡಯಟಿಂಗ್ ಅಂಡ್ ಹಾಕೊಂಡಿಂಗ್ ಚೆಡ್ಡಿಂಗ್. ಅಯ್ಯ ನಿನ್ ಹಾಳು ಮನೆ ಇಂಗ್ಲಿಷ್ ಕಸ್ ಬಾಯಿಗೆ ಬೆಂಕಿ ಹಾಕ. ಬಾ ಕುತ್ಕೋ ಬಾ ಮೂದೇವಿ, ಅದೇನ್ ಮಾತಾಡ್ತೀಯೋ ಏನ್ ಕತೆಯೋ. ಶಾಂತಕ, ಡೋಂಟ್ ಇನ್ಸಲ್ಟ್ ಮೈ ಇಂಗ್ಲಿಷ್ ಲ್ಯಾಂಗ್ವೇಜ್. ಯು ಡೋಂಟ್ ನೋ ಇಂಗ್ಲಿಷ್? ಶಟ್ ಯುವರ್ ಮೌತ್, ಸಿಟ್ ಯುವರ್ ಚೇರ್, ಡೂ ಯುವರ್ ವರ್ಕ್. ಅಲ್ಲ ಗಿರ್ಜಿ, ಏನೇ ಗಿರ್ಜಿ ಇಷ್ಟೊಂದು ಇಂಗ್ಲಿಷ್ ಮಾತಾಡ್ತೀಯ ನೀನು? ಸಂಜೆ ಬಾ, ನಿಂಗು ಟ್ಯೂಷನ್ ಹೇಳ್ಕೊಡ್ತೀನಿ, ಟ್ಯೂಷನ್. ಬೇಡಮ್ಮ, ನನ್ಗೆ ಯಾವ ಇಂಗ್ಲಿಷ್ ಎಂತದು ಬೇಡ, ನನಗಿರೋ ಕನ್ನಡ ಭಾಷೆನೇ ಸಾಕು. ನಾನು ಅದ್ರಲ್ಲೇ ಚೆನ್ನಾಗಿ ಮಾತಾಡ್ಕೊಂಡಿದ್ದೀನಿ. ಬೆಂಡ್ಲಿರ ಇಂಗ್ಲಿಷ್ ಅಂತ ಇಂಗ್ಲಿಷು ಅದೆಲ್ಲ ಏನಕ್ಕೆ ಬೇಕು? ಅಲ್ಲ, ಬನ್ನಿ ಕುತ್ಕೊಳ್ಳಿ, ಬನ್ನಿ, ನಿಮ್ಮ ಹತ್ರ ಏನೋ ಒಂದು ವಿಷಯ ಹೇಳ್ಬೇಕಿತ್ತು. ಶಾಂತಕ, ಇದೇಕೆ ಮಕ್ಕ ಇಷ್ಟು ಸಣ್ಣಗೆ ಮಾಡ್ಕೊಂಡಿದ್ಯಾ? ಏನಾಯ್ತು? ಅಯ್ಯೋ ಏನು ಅಂತ ಹೇಳಲೆ ನಾನು. ಅಯ್ಯೋ ಶಾಂತಕ, ಇದೇನ್ ಶಾಂತಕ ಇದು ಹಿಂಗೆ ಮಕ್ಕ ಸಪ್ಪಗ್ ಮಾಡ್ಕೊಂಡ್ ಕೂತಿದ್ಯಾ? ಅಲ್ಲ, ಇಷ್ಟು ವರ್ಷದಿಂದ ನಾನು ನೋಡ್ತಾನೆ ಇದ್ದೀನಿ. ನಮ್ಮ ಅಣ್ಣನ ಮನೆ, ನಮ್ಮ ಅಣ್ಣನ ಮಗ ನೋಡೇ ಇಲ್ಲ ಕಣೆ, ನೋಡ್ಕೊಂಡ್ ಬರ್ಬೇಕು ಕಣೆ ಅಂತ ಹೋಗಿ ಅವ್ರ ಮನೇಲಿ ಕೂತಿದ್ದು ನೋಡ್ಕೊಂಡ್ ಬರ್ತಿದ್ದೆ. ಅಂತದ್ರಲ್ಲಿ ಇವತ್ತು ಅಳಿಯನೇ ಮನೆಗ್ ಬಂದವನೆ, ಖುಷಿಯಾಗಿ ಅವ್ನಿಗೆ ಏನ್ ಬೇಕು ಏನ್ ಬೇಡ ಮಾಡ್ಕೊಟ್ಟು ಚೆನ್ನಾಗಿ ನೋಡ್ಕೋಬೇಕು ತಾನೆ. ಅದನ್ ಬಿಟ್ಬಿಟ್ಟು ನೀನ್ ಈ ತರ ಮಕ್ಕ ಸಣ್ಣ ಮಾಡ್ಕೊಂಡಿದ್ಯಲ್ಲಕ್ಕ. ಬರೀ ಏನಂತ ಹೇಳಲೆ ನಾನು. ನಮ್ಮ ಅಣ್ಣನ ಮಗ ಬಂದಿರೋದು ನನಗೂ ಖುಷಿನೇ, ಆದ್ರೆ ಅದ್ರ ಜೊತೆಗೆ ಇನ್ನೊಂದು ದುಃಖದ ವಿಷಯನೂ ಐತೆ. ನಮ್ಮ ಅಣ್ಣ ನಮ್ಮನ್ನೆಲ್ಲಾನು ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾನೆ ಕಣೆ. ಶಾಂತಕ, ನೀನ್ ಹೇಳ್ತಿರೋದು ನಿಜನಾ? ನನಗೂ ವಿಷಯ ಇವಾಗಲೇ ಗೊತ್ತಾಗಿದ್ದು, ಅದು ನಮ್ ದಿಲೀಪ ಬಂದು ಹೇಳೋದಾಗ್ಲೇನೆ. ಅಯ್ಯೋ ಪಾಪ. ಅಲ್ಲ ಕಣಕ, ಇವ್ರ ಅಪ್ಪಂಗೆ 2 ಹೆಂಡ್ತಿರಲ್ವಾ? ಈಗಿರೋದು 2ನೇ ಹೆಂಡ್ತಿಯೇನೋ? ಈ ಹುಡ್ಗನ್ ತಾಯಿ ತೀರೋಗಿರ್ಬೇಕಲ್ವನಕ? ಕಣೆ ಪಾಪ, ಹುಡುಗನ್ ನೋಡಿದ್ರೆ ಹೊಟ್ಟೆ ಉರಿತೈತೆ ನನ್ಗಂತವೆ. ಇಷ್ಟು ವರ್ಷದಿಂದ ಬಂದಿಲ್ದೇ ಇರೋದು ಇವತ್ತು ಅತ್ತೆ ಮಾವ ಅಂತ ಹುಡುಕೊಂಬಂದೈತೆ. ನನ್ಗೆ ಕಳ್ಳ ಚುರ್ರು ಅಂತೈತೆ. ಅಯ್ಯೋ ಪಾಪ ಕಣಕ್ಕ ಹುಡ್ಗ. ಅಲ್ಲ, ಇಷ್ಟು ವರ್ಷದಿಂದ ಯಾಕೆ ಬಂದಿರ್ಲಿಲ್ವಂತೆ? ಈಗ ಬಂದಿರೋದ್ ಕಾರಣ ಏನು? ಅದೆಲ್ಲನೂ ಹೆಂಗ್ ಕೇಳಲೆ ಪಾರಿ? ನಾನುವೇ ಬಂದಾಗ ಇವರು ಗೌಡ್ರು ಕೋಪ ಮಾಡ್ಕೊಂಡು ಬಾಯಿಗೆ ಬಂದಂಗೆ ಬೈದ್ರು. ಆಮೇಲೆ ವಿಷಯ ಗೊತ್ತಾದ್ಮೇಲೆ ಅವರು ಸುಮ್ಮನೆ ಆದ್ರು. ಇನ್ನೇನ್ ಮಾಡಕೈತದೆ? ಆ ಹುಡ್ಗ ಪಾಪ ಚಿಕ್ಕ ತಿನ್ನುವೆ. ನನ್ನ ಮತ್ತೆ ನಮ್ಮ ಅಣ್ಣನ ಮಧ್ಯೆ ಗಲಾಟೆ ಆದಾಗ ಅದಿನ್ನು 2 ವರ್ಷದ ಮಗನೋ ಕಣೆ, ಏನೋ ಅಷ್ಟ್ ಚಿಕ್ಕ ಮಗ, ಅದಕ್ಕೇನ್ ಗೊತ್ತಾಯ್ತದೆ? ನಾವೇನ್ ಹೇಳ್ಕೊಟ್ಟು ಬೆಳೆಸ್ತೀವೋ ಹಂಗ್ ಬೆಳೀತವೆ ಮಕ್ಳು. ಅವ್ರ ಅಪ್ಪ ಅಮ್ಮ ನಮ್ಮ ಬಗ್ಗೆ ಏನೇನ್ ಹೇಳಿದ್ರು, ಏನ್ ಕತೆನೋ ಅದನ್ನ ಕೇಳ್ಕೊಂಡ್ ಬೆಳೆದಿತ್ತೇನೋ. ಇವಾಗೇನೋ ಗೊತ್ತಾಗಿರ್ಬೇಕು, ಹಂಗಾಗಿ ಹುಡ್ಕೊಂಬಂದೈತೆ. ಅಯ್ಯೋ ಬಿಡು, ಇನ್ನೇನ್ ಮಾಡಕೈತದೆ? ಶಾಂತಕ, ಹಂಗಾದ್ರೆ ಹುಡುಗನ ನೀವೇ ಸಾಕಬಿಟ್ರೆ ಹೆಂಗಿದ್ರು ಅವ್ರ ಅಪ್ಪ ಅಮ್ಮ ಇಲ್ಲ ಅಂತೀಯ, ಅವ್ರ ಅಮ್ಮನೂ ಸರಿ ಇಲ್ಲ ಅಂತ ನೀನೇ ಎಷ್ಟೋ ಸರಿ ಹೇಳಿದೀಯ ನಮ್ಗೆ. ಅಂತದ್ರಲ್ಲಿ ಹುಡ್ಗನ್ ಪಾಪ ಯಾಕೆ ಅನಾಥ ಮಾಡ್ತೀಯ? ನೀನೇ ನೋಡ್ಕೋ, ಹೆಂಗಿದ್ರು ನಿನಗೂ ಮಕ್ಳಿಲ್ಲ ತಾನೇ. ಶಾಂತಕ, ಬೇಜಾರ್ ಮಾಡ್ಕೋಬೇಡ. ಅಲ್ಲ, ಮಕ್ಳು ಇಲ್ವಲ್ಲ ಅಂತ ನಾನು ನಿನ್ಗೇನು ಅಂತ ಇಲ್ಲ. ಅಲ್ಲ, ಒಂದ್ ಮಾತು ಹಂಗೆ ಹೇಳ್ದೆ ಅಷ್ಟೇ. ಅಯ್ಯೋ ಬಿಡೆ ಗಿರ್ಜಿ, ನೀನ್ ಹೆಂಗೆ ಅಂತ ನನಗೆ ಗೊತ್ತಿಲ್ವಾ? ನೀನೇನ ಆಡ್ಕೋಬೇಕು ಅಂತ ಏನ್ ಮಾತಾಡೋದಿಲ್ಲ. ಊರಿನ ಜನ ಎಷ್ಟೆಷ್ಟು ಅಂದ್ರು ನನ್ಗೆ ಮಕ್ಳಿಲ್ದಿರೋ ಬಂಜೆ ಹಂಗೆ ಹಿಂಗೆ ಅಂತ. ನಮ್ಮತ್ತೆ ನೀನ್ ಕಮ್ಮಿ ಉರ್ದ್ಲ ನನ್ ಮೇಲೆ. ಅಯ್ಯೋ, ಒಂದ್ ಬಿಟ್ಟವಳೆ ಅಂತ ಇಲ್ಲ. ನಮ್ ಗೌಡ್ರು ಒಳ್ಳೆಯವರಾಗಿರೋದಕ್ಕೆ ನನ್ ಬಾಳೆ ಬಚಾವಾಗೈತ್ ನೋಡು. ಆ ಹುಡುಗ ಏನಾದ್ರು ಅವ್ರ ಅಮ್ಮನ ಮಾತು ಕೇಳ್ಕೊಂಡು ನನ್ನ ಮೇಲೆ ಏನಾದ್ರು ಕೂಗಾಡೋದಾಗಿದ್ರೆ ನನ್ಗೆ ಅಪ್ಪನ ಮನೇನೂ ಇಲ್ಲ, ಇಲ್ಲೂ ಇಲ್ಲ, ನನ್ ಗತಿ ಏನಾಗದ ಹೇಳು? ಪಾಪ ನಮ್ ಗೌಡ್ರು ಈ ವಿಚಾರದಲ್ಲಿ ಮಾತ್ರ ದೇವ್ರಂತ ಮನುಷ್ಯ. ಆ ಯಪ್ಪ ಸಿಗಕ್ ನಾನು ಪುಣ್ಯನೇ ಮಾಡಿದ್ದೆ ಕಣೆ. ಅಲ್ಲ, ಹುಡ್ಗನ್ ಸಾಕೊಳ್ಳೋದಕ್ ನನಗೇನ್ ಚಿಂತಿಲ್ಲ, ಆದ್ರೆ ಹುಡ್ಗ ಒಪ್ಕೋಬೇಕಲ್ಲ. ಇಷ್ಟು ವರ್ಷದಿಂದ ಅಲ್ಲಿ ಬೆಳೆದು ಈಗ ಬಂದು ನಮ್ ಜೊತೆ ಇರೋ ಅಂದ್ರೆ ಇರ್ತಾನ ಹೇಳು? ಆ ದೇವ್ರಿಗೆ ಕಣ್ಣಿಲ್ಲ. ನಮ್ಗೆ ಮಕ್ಳು ಕೊಡ್ಲಿಲ್ಲ, ಮಕ್ಳು ಕೊಟ್ಬಿಟ್ಟು ತಂದೆ ತಾಯಿನೇ ಕಿತ್ಕೋತಾನೆ. ಏನಪ್ಪ ಅವನ್ ಲೀಲೇನೇ ಗೊತ್ತಾಗೋದಿಲ್ಲ. ಹಂಗೆ ಶಾಂತಕಾಯ್, ನಮ್ ಜೀವನದಲ್ಲಿ ಏನ್ ನಡಿಬೇಕು ಅಂತ ಇರುತ್ತೋ ಆ ದೇವ್ರು ಮೊದ್ಲೇ ಬರ್ದಿಟ್ಟಿರ್ತಾನೆ, ಅದ್ರ ಪ್ರಕಾರನೇ ಆಗೋದು. ಅದನ್ನ ನಾವ್ ಯಾವತ್ತೂ ಬದಲಾಯಿಸಕ್ಕಾಗೋದಿಲ್ಲ. ನೋಡೀಗ ನಿಮ್ ಅಣ್ಣ ತೀರೋಗಿರೋ ವಿಚಾರ ನಿನಗ್ ಗೊತ್ತೇ ಆಗಿಲ್ಲ.
ಹೌದು ಕಣೆ ಪಾರಿ, ನನ್ಗದೊಂದೇ ಬೇಜಾರಾಯ್ತಿರೋದು. ಕೊನೆನಾದ್ರೂ ನಮ್ಮ ಅಣ್ಣನ ಮುಖ ನೋಡಕ್ ಸಿಗ್ಲಿಲ್ವಲ್ಲ ನನಗೆ. ನಾನು ಎಂಥ ನತದೃಷ್ಟವಂತೆ ಅಂತ. ಬುಡಕ್ಕ ಹೋಗ್ಲಿ ನೀನೇನು. ಅಲ್ಲ, ವಿಷಯ ಗೊತ್ತಾಗಿನೂ ಹೋಗಿಲ್ಲ ಅಂತಂದ್ರೆ ಅದು ತಪ್ಪಾಯ್ತದೆ. ನಿನಗ್ ವಿಷಯನೇ ಗೊತ್ತಿಲ್ಲ ಬಿಡು, ಹೋಗ್ಲಿ. ಅದನ್ನ ತಲೆಗೆ ಹಾಕೊಂಬೇಡ. ಆಮೇಲೆ ಅದ್ರ ಬಗ್ಗೆ ನೀನು ಯೋಚನೆ ಮಾಡ್ತಾ ನಿನ್ನ ಆರೋಗ್ಯ ಹಾಳು ಮಾಡ್ಕೊಂಬೇಡ. ಹೆಂಗ್ ಸುಮ್ನಿರ್ಲಿ ಹೇಳೆ? ಹೆಂಗ್ ಸುಮ್ನಿರ್ಲಿ ನಾನು ಅಂತ. ನಮ್ಮ ಅಣ್ಣ ಇಲ್ಲ ಅಂತ ನೆನೆಸ್ಕೊಂಡ್ರೆ ನನ್ ನಿಜವಾಗ್ಲೂ ಏನಪ್ಪ ಆಕಾಶನೇ ಕಳ್ಸಿ ತಲೆ ಮೇಲೆ ಬಿತ್ತೇನೋ ಅಂತ ಅನಿಸ್ತಾ ಇದೆ. ಅವನನ್ನು ಮಾತಾಡಿಸ್ತಾ ಇದ್ರು ಎಲ್ಲೋ ಚೆನ್ನಾಗಿದ್ದಾನಲ್ಲ ಅಂತ ಕಣ್ಣಿಂದ ನೋಡ್ಕೊಂಬಂದ್ ಖುಷಿ ಪಡ್ತಾ ಇದ್ದೆ ಕಣೆ ಗಿರ್ಜಿ. ಆದ್ರೆ ಇವತ್ತು ಆ ಭಾಗ್ಯನೂ ಇಲ್ದಂಗ ಆಗೋಯ್ತಲ್ಲೇ. ಶಾಂತಕ್ಕ, ನೀನ್ ಹಿಂಗಂತ ಇದೀಯ, ನೀನ್ ನಮ್ಮತ್ಕೆರೆಯನ್ನ ಒಳ್ಳೆಯವರು ಅಂತ ಅನ್ಕೊಂಡಿದ್ಯಾ? ಅಯ್ಯೋ, ವರ್ಷಕ್ಕೊಂದ್ ಸೀರೆ ತಂದ್ಕೊಡಕ್ ಹೆಚ್ಚು ನಮ್ಮ ಅಣ್ಣ. ಗೌರಿ ಹಬ್ಬಕ್ಕೆ ಬಾಗಿನ ತಂದ್ಕೊಡಕಲ್ಲ ಕಣಕ್ಕ. ಎಲ್ಲಾರ ಮನೆಗೂ ಗೌರಿ ಬಾಗಿನ ಅಂತ ತರ್ತಾ ಇರ್ತಾರೆ. ಅದೆಲ್ಲ ನೋಡಿದ್ರೆ ನಮಗೂ ಹೊಟ್ಟೆ ಉರಿತದೆ. ನಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ಮಾಡ್ತಿದ್ರಲ್ವಾ ಅಂತ. ನಾವೇ ತವ್ರ ಮನೆಗೆ ಹೋದ್ರು ಒಂದೊತ್ತು ಊಟ ಇಟ್ಬಿಟ್ಟು ಎರಡನೇ ಹೊತ್ತು ಮಕ ನೋಡೋ ಹೊತ್ತಿಗೆ ಗೊತ್ತಾ ನಿನಗೆ, ಮಕ್ಳು ಕರ್ಕೊಂಡು ಇಲ್ಲಿಂದ ಹೋಗಿರ್ತೀವಿ. ಅಲ್ಲೂ ಎಷ್ಟ್ ತಿಂತಾರೆ, ಏನ್ ಮಾಡ್ತಾರೆ, ಏನ್ ತಿಂತಾರೆ, ಏನ್ ನೋಡ್ತಾರೆ ಅಂತ ನಮ್ಮೇಲೇ ಇರುತ್ತೆ ಕಣ್ಣು. ಅಯ್ಯೋ ದೇವ್ರೆ, ಆ ಮನೆಯಿಂದ ಎಷ್ಟೊತ್ತು ಹೊರಗಡೆ ಹೋಯ್ತೀವೋ ನಂಗೆ ಆಗ್ಬಿಟ್ಟಿರುತ್ತೆ. ಏನ್ ಮಾಡ್ತೀಯ, ನಾವು ಪಡ್ಕೊಂಬಂದ್ರೆ ನಮ್ಗೆ. ನಿಮ್ಮಿಬ್ರು ಹೇಳ್ತಾ ಇದ್ರೆ ನಂದೇನ್ ಹೆಚ್ಚ? ನಂದು ಅದೇ ಗೋಳೆ ಅಲ್ಲ. ಎಲ್ಲಾ ಹೆಣ್ಮಕ್ಳು ಜೀವನನೂ ಇಷ್ಟೇಯಾ? ಅಥವಾ ಕೆಲವು ಹೆಣ್ಮಕ್ಳು ಇಲ್ಲಪ್ಪ, ನಾನ್ ನೋಡಿದೀನಿ, ಕೆಲವರು ತುಂಬಾ ಚೆನ್ನಾಗಿರ್ತಾರೆ. ತವ್ರ ಮನೇಲಿ ಬಂದ್ರೆ ಸಾಕು ಎಷ್ಟು ಚೆನ್ನಾಗಿ ನೋಡ್ಕೋತಾರೆ. ಅದಕ್ಕೆ ನೀರು ಎಲ್ಲ ಹೊಂದ್ಕೊಂಡು ಖುಷಿ ಖುಷಿಯಾಗಿ ಹಬ್ಬದ ಅಡ್ಗೆ ಮಾಡ್ಕೊಂಡು ಉಣ್ತಾ ಇರ್ತಾರೆ. ಆದ್ರೆ ನಮ್ಗಳ ಹಣೆ ಬರ್ತಲ್ಲ, ಅದೆಲ್ಲ ಇಲ್ಲ ಬಿಡು. ಸರಿ, ಇರ್ಲೆ ಪಲಾವ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಒಗ್ಗರಣೆಗೆ ಹಾಕಿ ಇಟ್ಟು ಬಂದಿದ್ದೆ. ಅದೇನಾಗೈತೆ ನೋಡ್ತೀನಿ. ಸರಿ ಶಾಂತಕ್ಕ, ಹಂಗಿದ್ರೆ ಬಿಟ್ಟು ಬಿಡು ಸಾಯಂಕಾಲಕ್ಕೆ. ಅಯ್ಯೋ ಕುತ್ಕೊಳ್ರೆ, ಇನ್ನೇನೋ ಬರ್ತಾರೆ ಗೌಡ್ರು. ಅದು ಬೋರ್ ನೀರ್ ಆನ್ ಮಾಡಿ ಬಂದಿದ್ರಂತೆ, ಅದು ಆಫ್ ಮಾಡ್ಕೊಬರ್ತೀನಿ ಅಂತ ಹೋದ್ರಷ್ಟೇ. ಈಗ ಇನ್ನೇನೋ ಬರ್ತಾರೆ, ಇರಿ ಮಾತಾಡ್ಸ್ಕೊಂಡು ಹೋಗ್ರಂತೆ. ಪಾಪ ನಮ್ ಶಾಂತಕ್ಕ, ನಾನು ಅವಳಿದ್ಲು ಅಂತ ಹೇಳ್ಬಿಟ್ಟು ಏನೂ ಮಾತಾಡ್ಲಿಲ್ಲ. ಅಲ್ಲ, ಇಂಥ ಹಣೆ ಬರೋ ಯಾರಿಗೂ ಇರೋದಿಲ್ಲ ಬಿಡು. ಎಂತ ಶತ್ರುಗಳಾದ್ರೂ ಸಾವಿನ ಸುದ್ದಿ ಗೊತ್ತಾಗುತ್ತೆ. ಆದ್ರೆ ಪಾಪ ನಮ್ ಶಾಂತಕ್ಕಂಗೆ ಅವ್ರ ಅಣ್ಣನ ಮುಖ ನೋಡಕ್ ಸಿಗ್ಲಿಲ್ವಲ್ಲ. ಏನು ಮಾಡಕ್ಕಾಗೋದಿಲ್ಲ. ಶಾಂತಕ್ಕನ ಎದುರುಗಡೆ ಹಿಂಗಂತ ಅನ್ನಕ್ ಹೋಗ್ಬೇಡ, ಇನ್ನೂ ಕೊರಗ್ತಾಳೆ ಅವಕ್ಕ. ಇಲ್ಲ ಹಂಗೇನು ಅನ್ನಕ್ಕಲ್ಲ.